ಶಾಸಕ ರವಿ ಗಣಿಗ ಮತಗಟ್ಟೆಗೆ ಭೇಟಿ ನೀಡೋ ಸಂದರ್ಭದಲ್ಲಿ ಅಂದರೆ ಬೂತ್ ವಿಸಿಟ್ನ ಸಂದರ್ಭದಲ್ಲಿ ಗಲಾಟೆಯಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮೋದಿ ಮೋದಿ ಅನ್ನುವಂಥ ಘೋಷಣೆಯನ್ನು ಕೂಗಿದ್ದಾರೆ. ಮಂಡ್ಯದ ಅರ್ಕೇಶ್ವರ ಬೂತ್ಗೆ ಗಣಿಗ ರವಿಕುಮಾರ್ ಭೇಟಿ ನೀಡಿದರು. ಈ ವೇಳೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಈ ವೇಳೆ ಪ್ರತಿಯಾಗಿ ಘೋಷಣೆ ಕೂಗಿದ್ದಾರೆ. ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಹೊತ್ತು ಕುಣಿದಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಭರ್ಜರಿ ಗೆಲುವಿನತ್ತ ಕಾಂಗ್ರೆಸ್ ಅಂತ ಕಾಣ್ತಾ ಇದೆ. ಕಾರ್ಯಕರ್ತರ ಹುಮ್ಮಸ್ಸು, ಜನಗಳ ಮುಖದಲ್ಲಿ ಈಗ ನಮ್ಮ ನೋಡಿದ ತಕ್ಷಣ ಅವ್ರು ನಗ್ತಾಗಲೇ ನಮ್ಗೆ ಓಟ್ ಹಾಕಿದ್ದಾರೆ ಅಂತ ಅದರಲ್ಲೇ ಅರ್ಧ ರಿಸಲ್ಟ್ ಗೊತ್ತಾಗುತ್ತೆ. ಸ್ಟಾರ್ ಚಂದ್ರ ಅವ್ರಿಗೆ 2 ಲಕ್ಷ ಮತಗಳಿಂದ ಮಂಡ್ಯದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಭಿವೃದ್ಧಿ ಮಾಡಿದ್ದೀವಿ ರೀ ನಾವು. ಅಭಿವೃದ್ಧಿ 8-10 ತಿಂಗಳಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ನಾಲ್ಗೆ ನಮ್ಮದು ಕೊಟ್ಟಿದ್ದ ಮಾತ್ರ ಥರ ನಡ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರ. BJP ಥರ ಸುಳ್ಳು ಹೇಳೋದು, ಕುಮಾರಸ್ವಾಮಿ ಅವ್ರ ಥರ ಸುಳ್ಳು ಹೇಳೋದಲ್ಲ ನಮ್ಮದು. ನಾವು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಮಂಡ್ಯನ ಅಭಿವೃದ್ಧಿ ಮಾಡಿದ್ದೀವಿ. ಅದ್ರ ಮೇಲೆ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ನಾವು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ನೋಡೋಲ್ಲ ಎತ್ಕೊಂಡೆಲ್ಲ ಕೊಡೋದ್ರಲ್ಲ, ವಿಜಯೋತ್ಸವ ನಮ್ಮದು. ಅವ್ರ ಅಭಿನಂದನೆ ಸಲ್ಲಿಸಿದ್ರೆ ನಮ್ಮದು ವಿಜಯೋತ್ಸವ. ಅದೆಲ್ಲ 4ನೇ ತಾರೀಕು ಗೊತ್ತಾಗ್ತದೆ. ಏನು ಜನರ ಈಗ ಪ್ರತಿಯೊಬ್ಬರು ಎಲೆಕ್ಷನ್ ಹೊಟ್ಟೆ ಪಕ್ಷದ ರಂಗಸ್ವಾಮಿ ಇದ್ದರು, 78 ಸರಿ ನಿಂತಿದ್ರು. 78 ಸರಿ ನಾನು ಗೆದ್ದಿದ್ದೀನಿ ಅನ್ನೋರು. ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ನಿಂತವ್ರು ಸೋಲ್ತೀನಿ ಅಂತಾರೆ, ಗೆದ್ದಿದ್ದೀವಿ ಅಂತಲೇ ಹೇಳೋದು. ಅದರಿಂದ ಆ ಥರ ಅವ್ರು ಹೇಳಿರ್ಬೋದು. 4ನೇ ತಾರೀಕು ಯಾರ್ದು ಏನು ಅನ್ನೋದು ಗೊತ್ತಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.